ಇನ್ನು ಕಾಂಗ್ರೆಸ್ ನಾಯಕರುಗಳು ಹತಾಶರಾಗಿ ಆರೋಪ ಮಾಡ್ತಾ ಇದ್ದಾರೆ. ಆಸ್ತಿ ಬಗ್ಗೆ ಆರೋಪಕ್ಕೆ TV9ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತ ಹೇಳಿಕೆ ಇದು. ಹುರುಳಿಲ್ಲದ ಆರೋಪ ಮಾಡಿ ದೇವೇಗೌಡರ ಆಸ್ತಿ ಬಗ್ಗೆ ಫ್ಲೆಕ್ಸ್ ಹಾಕ್ತಾ ಇದ್ದಾರೆ. ಮೈಸೂರಲ್ಲಿ 136 ಶಾಸಕರ ಕುತ್ತಿಗೆಗೂ ಕೂಡ ಇವರು ಬೋರ್ಡ್ ಹಾಕೊಳ್ಳಿ, ನಮ್ಮ ಕುಟುಂಬದ ಬಗ್ಗೆ ಯಾವುದೇ ತನಿಖೆ ಮಾಡಿ ನಾವು ಸಿದ್ಧ ಇದ್ದೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನಾವು ಪ್ರತಿನಿಧಿ ಸುನಿಲ್ ವಿಜಯ್ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗೆ ಮಾತನಾಡಿದ್ರು. ಏನು ಹೇಳಿದ್ರು ಬನ್ನಿ ಕೇಳೋಣ. ಸರ್, ಈಗ 7ನೇ ದಿನದ ಪಾದಯಾತ್ರೆ ಮೈಸೂರಿಗೆ ಕಾಲಿಟ್ಟಿದೆ. ಹಗರಣದಲ್ಲಿ, ಅಕ್ರಮಗಳಲ್ಲಿ, ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಈ ಒಂದು ಧ್ವನಿಯನ್ನ ಎತ್ತಕ್ಕಂಥ ಒಂದು ಕೆಲಸವನ್ನ ಏನು ಮಾಡ್ತಾ ಇದ್ದೇವೆ. ಇವತ್ತು ಎರಡೂ ಪಕ್ಷದ ಕಾರ್ಯಕರ್ತರು ಅಷ್ಟೇ ಅಲ್ಲ, ಸಂಪೂರ್ಣ ಕರ್ನಾಟಕ ರಾಜ್ಯದ ಜನತೆಯ ಒಂದು ಆಕ್ರೋಶ ಇವತ್ತು ಈ ರಾಜ್ಯ ಸರ್ಕಾರ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಈಗೇನು ಬುಗಲೆದಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾಳೆ ದಿನ ಅಂತಿಮ ಘಟ್ಟಕ್ಕೆ ಬಂದು ತಲುಪ್ತಾ ಇದ್ದೇವೆ. ದೇವೇಗೌಡರ ಕುಟುಂಬದ ಆಸ್ತಿ ಎಷ್ಟಿದೆ, ಎಷ್ಟು ಆಸ್ತಿ ಕಮಿಸಿದ್ದಾರೆ ಅನ್ನೋ ಒಂದು ಆರೋಪದಲ್ಲಿ ಫೋಟೋಗಳು ಹಾಕಿದ್ದಾರೆ. ಅವತ್ತೇನು ದೇವೇಗೌಡರು ಸಚಿವರಾಗಿ ಅಧಿಕಾರದಲ್ಲಿದ್ದರು, ಆ ಸಂದರ್ಭದಲ್ಲಿ ದೇವೇಗೌಡರ ವಿರುದ್ಧವಾಗಿ ಒಂದು ಆರೋಪವನ್ನು ಮಾಡ್ತಾರೆ. ಲೋಕಾಯುಕ್ತ ತನಿಖಾ ವರದಿ ಬರುತ್ತೆ, ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಜೊತೆಯಲ್ಲಿ CID ತನಿಖಾ ವರದಿ ಬರುತ್ತೆ, ಅಲ್ಲೂ ಕ್ಲೀನ್ ಚಿಟ್ ಸಿಕ್ಕಿದೆ. ಇವತ್ತು ನಮ್ಮ ಮೇಲೆ ಇವತ್ತು ಇಲ್ಲ ಸಲ್ಲದ ಸುಳ್ಳಿನ ಆರೋಪಗಳನ್ನೇನು ಹೊರಿಸ್ತಾ ಇದೆ, ಇದರಲ್ಲಿ ಯಾವುದೇ ಉರುಳಿಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ. ರಾಜ್ಯಪಾಲರು ಬಿಜೆಪಿಯ ಏಜೆಂಟ್ ಆಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ನ ಸಚಿವರು ಆರೋಪ ಮಾಡ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಬೇರೆ ಹೇಳ್ಕೊಳ್ಳೋದಕ್ಕೆ ಬೇರೆ ಇನ್ನೇನು ದಾರಿ ಇಲ್ಲ. ಘನತೆ ಹೊತ್ತ ರಾಜ್ಯಪಾಲರು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕಾಗ್ಲಿ ಅಥವಾ ಯಾವುದೋ ಒಬ್ಬ ರಾಜಕೀಯ ನಾಯಕನಿಗಾಗ್ಲಿ ಏಜೆಂಟ್ ಆಗಲಿ ವರ್ತನೆ ಮಾಡ್ತಕ್ಕಂಥ ಪರಿಸ್ಥಿತಿ ಏನು ಬಂದಿಲ್ಲ. DK ಶಿವಕುಮಾರ್ ಏನ್ ಹೇಳಿದ್ದಾರೆ ಅಂದ್ರೆ, ನಾನು ರಾಜಕೀಯಕ್ಕೆ ಬಂದಾಗ ನಿಖಿಲ್ ಹುಟ್ಟೇ ಇರಲಿಲ್ಲ, ಬಾಯಿಗೆ ಬಂದಂಗೆ ಮನ್ಸೋ ಇಚ್ಛೆ ಅಂತ ಮಾತನಾಡೋದಕ್ಕಲ್ಲ. ಇವತ್ತು ಜನ ಅವ್ರಿಗೆ 136 ಸ್ಥಾನ ಕೊಟ್ಟಿರ್ತಕ್ಕಂಥದ್ದು. ರಾಜ್ಯದ ಉಪಮುಖ್ಯಮಂತ್ರಿಗಳಿದ್ದಾರೆ, ಆ ಒಂದು ಸ್ಥಾನಕ್ಕೆ ಒಂದು ಘನತೆ ಗೌರವನ ಕಾಪಾಡ್ತಕ್ಕಂಥ ಕೆಲಸ ಮೊದಲು ಶಿವಕುಮಾರ್ ಅವ್ರು ಮಾಡಲಿ. ಇವತ್ತು ಇಡೀ ಮೈಸೂರಲ್ಲಿ ದೇವೇಗೌಡರ ಕುಟುಂಬದ ಆಸ್ತಿ ವಿಚಾರ ದೊಡ್ಡ ಮಟ್ಟಿಗೆ ಫ್ಲೆಕ್ಸ್ ಹಾಕುವ ಮೂಲಕ ಒಂದ್ ರೀತಿ ಕೌಂಟರ್ ಕೊಡುವಂತ ಕೆಲಸ ಮಾಡಿದೆ ಕಾಂಗ್ರೆಸ್ ಮೂಢ ಹಗರಣಕ್ಕೆ. ಇಲ್ಲದೆ ಇರ್ತಕ್ಕಂಥ ಬೇಸ್ಲೆಸ್ ಅಲಿಗೇಷನ್ಸ್ ಮೂಲಕ ಇವತ್ತೇನು ವಿನಾಯಲ್ ಬೋರ್ಡ್ಗಳ ಮೂಲಕ ಇವತ್ತು ಎಲ್ಲ ಕಡೆ ಪ್ರಚಾರ ಕೊಟ್ಕೊಂಡಿದ್ದಾರೆ. ಒಂದು ಕೆಲಸ ಮಾಡಲಿ, 136 ಜನ ಶಾಸಕರಿದಾರಲ್ಲ, ಎಲ್ಲರ ಕುತ್ತಿಗೆಗೂ ಒಂದೊಂದು ಬೋರ್ಡ್ ಕೊಟ್ಬಿಡ್ಲಿ, ಸ್ಲೇಟ್ ಕೊಟ್ಬಿಡ್ಲಿ, ಅದೇನೇನಿದೆ ಹಾಕೊಂಡು ಕುತ್ತಿಗೆಗೆ ಮಾಲೆ ಹಾಕೊಂಡು ತಿರುಗಲಿ.